ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ 12ನೇ ರಾಶಿಯೇ ಮೀನರಾಶಿ. ಉಳಿದ 11 ರಾಶಿಗಳಿಗಿಂತ ವಿಭಿನ್ನವಾದ ವ್ಯಕ್ತಿತ್ವ ಇವರದ್ದು. ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿ. ಅನೇಕರು ಉದಾರತೆ ಹಾಗೂ ಸಹಾನುಭೂತಿ ಉಳ್ಳವರು. ಮೀನರಾಶಿಯವರು ನಿಸ್ವಾರ್ಥಿಗಳು, ಆದರೆ ಇತರರಿಗೆ ಇವರು ನಿಷ್ಠುರರಾಗಿ ಕಾಣಬಹುದು. ಇವರ ವ್ಯಕ್ತಿತ್ವ, ಒಳ್ಳೆಯ ಗುಣಗಳು ಹಾಗೂ ಕೆಟ್ಟ ಗುಣಗಳ ಕುರಿತಾದ ಮಾಹಿತಿ ಜೊತೆಗೆ ಮೀನರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 2 ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಿರುವಂತಹ ಈ ರಾಶಿಯವರು ಉಭಯ ಸ್ವಭಾವದವರು. ಕೆಲವೊಮ್ಮೆ ಇವರು ಅಪಾಯಕಾರಿಯಂತೆ ವರ್ತಿಸಬಹುದು, ಕೆಲವೊಮ್ಮೆ ಮೃದು ಸ್ವಭಾವದವರಂತೆ ಕಾಣ್ತಾರೆ. ಇವರು ಉತ್ತಮ ಪ್ರತಿಭಾವಂತರು ಹಾಗೂ ವಿವಿಧ ಪರಿಸರಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇವರು ಇತರರಿಗೂ ತಮ್ಮ ಜ್ಞಾನವನ್ನು ಕಲಿಸಿಕೊಡ್ತಾರೆ, ಇತರರ ಇಚ್ಛೆಗಳಿಗೆ ಅವಕಾಶವನ್ನು ನೀಡ್ತಾರೆ. ಇವರೊಳಗಿನ ಆಳವಾದ ಸಾಮರ್ಥ್ಯವು ಬಹಳ ಸ್ವತಂತ್ರವಾಗಿರುತ್ತೆ. ಇವರ ಮುಖ್ಯ ಲಕ್ಷಣವೆಂದರೆ ಕನಸುಗಾರರು. ತಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡ್ತಾರೆ. ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು. ಇವರು ಬಹಳ ಆಕರ್ಷಕ ಸ್ವಭಾವದವರು. ಜನರು ಇವರ ನಕಾರಾತ್ಮಕ ಸ್ವಭಾವವನ್ನ ಬದಿಗೊತ್ತಿ ಸಕಾರಾತ್ಮಕ ಭಾವನೆಗಳನ್ನು ಇಷ್ಟಪಡ್ತಾರೆ. ಇವರು ತುಂಬಾ ರೊಮ್ಯಾಂಟಿಕ್ ಸ್ವಭಾವದವರು. ವಿವಾದಗಳನ್ನು ತಪ್ಪಿಸಿ ವಾಸ್ತವದ ಕಹಿ ಸತ್ಯಗಳನ್ನು ಎದುರಿಸುವಾಗ ಖಿನ್ನರಾಗಿರ್ತಾರೆ, ಹಾಗೆಯೇ ದುರ್ಬಲರಾಗಿರ್ತಾರೆ. ಕಾಲಪುರುಷನ ಕುಂಡಲಿಯಲ್ಲಿ ಮೀನರಾಶಿ 12ನೇ ಹಾಗೂ ಕೊನೆಯ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ಈ ರಾಶಿಯಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದ, ಉತ್ತರ ಭಾದ್ರಪದ ನಕ್ಷತ್ರದ 4 ಪಾದಗಳು, ರೇವತಿ ನಕ್ಷತ್ರದ 4 ಪಾದಗಳು ಕಾಣಬಹುದು. ತನ್ನ ಶತ್ರುಗಳ ಜೊತೆಯಲ್ಲಿಯೂ ಬಹಳ ಸೌಜನ್ಯದಿಂದ ವರ್ತಿಸುವಂತಹ ರಾಶಿಯವರು ಅಂದರೆ ಮೀನರಾಶಿಯವರು. ಧಾರ್ಮಿಕ, ಆಧ್ಯಾತ್ಮಿಕ ನಂಬಿಕೆ ಇಟ್ಕೊಂಡಿರ್ತಾರೆ. ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಬಹಳ ವಿನಮ್ರತೆಯಿಂದ ನಿಸ್ವಾರ್ಥ ಸೇವೆ ಮಾಡುವವರು. ಅತಿಥಿ ಸತ್ಕಾರವನ್ನು ಮಾಡುವಂತಹ ಗುಣದವರು. ತನಗೆ ಕೇಡು ಬಯಸುವವರಿಗೂ ಮನಸ್ಸಿನಲ್ಲಿಯೂ ಕೇಡನ್ನ ಬಯಸದೇ ಇರುವಂತಹ ಸಾತ್ವಿಕ ಗುಣದವರು. ಸಾಮಾಜಿಕ ನಿಯಮಗಳನ್ನ, ಕಟ್ಟುಪಾಡುಗಳನ್ನ, ಸಂಪ್ರದಾಯಗಳನ್ನ ಚಾಚು ತಪ್ಪದೆ ಪಾಲಿಸುವವರು. ಬಹಳ ಸೌಜನ್ಯವಂತರು. ಪರಮಾತ್ಮನಲ್ಲಿ ನಂಬಿಕೆಯನ್ನ ಇಟ್ಟಿರುವವರು. ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿಯೂ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರೋದಿಲ್ಲ, ಆದರೆ ದೈವ ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭದಲ್ಲಿಯೂ ನಮ್ಮ ಕೈ ಹಿಡಿದು ಕಾಪಾಡುವರು ಎಂಬ ನಂಬಿಕೆಯಿಂದ ದೇವರನ್ನ ಆತ್ಮದಿಂದ ಉಪಾಸನೆ, ಆರಾಧನೆಯನ್ನ ಮಾಡುವವರು. ಯಾರೇ ಸಹಾಯ ಕೇಳಿದ್ರೂ ಇಲ್ಲ ಅನ್ನದೇ ತನ್ನ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡುವವರು. ಸಾಹಿತ್ಯ, ಸಂಗೀತ, ಕಲೆಯಲ್ಲಿ ವಿಶೇಷ ಜ್ಞಾನವುಳ್ಳವರು. ಆದ್ದರಿಂದ ಹೆಚ್ಚಿನ ಸಾಹಿತಿಗಳು ಈ ಮೀನರಾಶಿಯಲ್ಲಿಯೇ ಜನಿಸಿರ್ತಾರೆ. ಮೀನರಾಶಿಯವರು ಬಹಳ ಬುದ್ಧಿವಂತರು. ಹೊಸ ವಿಚಾರಗಳನ್ನ ಆವಿಷ್ಕಾರ ಮಾಡೋದ್ರಿಂದ ಎಲ್ಲರೂ ನಿಮ್ಮ ಪ್ರಭಾವಕ್ಕೆ ಒಳಗಾಗ್ತಾರೆ. ಎಲ್ಲರ ಜೊತೆಯಲ್ಲೂ ಬಹಳ ಪ್ರೀತಿ, ವಿಶ್ವಾಸದಿಂದ ಇರ್ತಾರೆ. ಮೀನರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದ್ರೆ, ಜೀವನದಲ್ಲಿ ಪುಣ್ಯದ ಕೆಲಸಗಳನ್ನ ಮಾಡಲು, ದಾನ ಮಾಡಲು, ಸತ್ಕರ್ಮಗಳನ್ನ ಮಾಡುವಂತಹ ದೃಷ್ಟಿಯಿಂದ ನೀವು ಮೀನರಾಶಿಯಲ್ಲಿ ಜನಿಸಿರ್ತೀರಾ. ನಾನು ಎಲ್ಲರಿಗೋಸ್ಕರ ಸಹಾಯ ಮಾಡ್ತೇನೆ, ಆದರೆ ನನಗೋಸ್ಕರ ಯಾರೂ ಸಹಾಯವನ್ನ ಮಾಡೋದಿಲ್ಲ ಎಂಬ ಕೊರಗು ನಿಮ್ಮ ಮನಸ್ಸಿನಲ್ಲಿರುತ್ತೆ. ಮೀನರಾಶಿ ಪ್ರಾಕೃತಿಕ ಕುಂಡಲಿಯ ಲಾಭ ಸ್ಥಾನದ ನಂತರ ಬರುವಂತಹ ರಾಶಿ. ಈ ರಾಶಿಯಲ್ಲಿ ನೀವು ಜನಿಸಿದ್ದೀರಾ ಅಂದ್ರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಉತ್ತಮ ಲಾಭಗಳನ್ನ ಗಳಿಸಿರ್ತೀರಾ. ಆದ್ರೆ ಆ ಲಾಭದಲ್ಲಿ ನೀವು ದಾನ ಮಾಡಿರದ ಕಾರಣ ಧಾರ್ಮಿಕ ಯಾತ್ರೆಗಳನ್ನ ಮಾಡಿರೋದಿಲ್ಲ. ನಿಮ್ಮ ಕರ್ತವ್ಯಗಳಿಂದ, ನಿಮ್ಮ ಜವಾಬ್ದಾರಿಗಳಿಂದ ನುಲುಚಿಕೊಂಡಿರೋದ್ರಿಂದ ಈ ಜನ್ಮದಲ್ಲಿ ಮೀನರಾಶಿಯಲ್ಲಿ ಜನಿಸಿ ದಾನ, ಧರ್ಮ, ಸಹಾಯ, ಧಾರ್ಮಿಕ ಯಾತ್ರೆಗಳನ್ನ ಮಾಡ್ತೀರಾ. ಈ ಜನ್ಮದ ಉತ್ತಮ ಕರ್ಮಗಳನ್ನ ಮುಂದಿನ ಜನ್ಮಕ್ಕೆ ಕೊಂಡೊಯ್ತೀರಾ. ಪೂರ್ವ ಜನ್ಮದ ಕರ್ಮ ಫಲದಿಂದ ಈ ಜನ್ಮದಲ್ಲಿ ರಾಶಿ ಹಾಗೂ ನಕ್ಷತ್ರಗಳು ಶರೀರ ಲಭ್ಯವಾಗಿರುತ್ತದೆ. ಮೃತ್ಯು ಎಂದರೇನು? ಮೃತ್ಯು ಕೇವಲ ಒಂದು ಶರೀರವನ್ನ ಬದಲಾವಣೆ ಮಾಡುವಂತಹ ಪ್ರಕ್ರಿಯೆಯಾಗಿದೆ. ಒಂದು ವಸ್ತುವನ್ನ ಸತತವಾಗಿ ಉಪಯೋಗಿಸಿದಾಗ ಆ ವಸ್ತುವಿನ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಅದೇ ರೀತಿ ನಮ್ಮ ಶರೀರದ ಸಾಮರ್ಥ್ಯ ಕ್ಷೀಣಿಸಿದಾಗ ಆ ಆತ್ಮದ ಕರ್ಮಗಳು ಅಪೂರ್ಣಗೊಳ್ಳೋದ್ರಿಂದ ಆ ಆತ್ಮ ತನ್ನ ಅಪೂರ್ಣ ಕರ್ಮಗಳನ್ನ ಈಡೇರಿಸಿಕೊಳ್ಳಲು ಹೊಸ ಶರೀರವನ್ನ ಧಾರಣೆ ಮಾಡಿಕೊಂಡು ತನ್ನ ಇಂದಿನ ಜನ್ಮದ ಅಪೂರ್ವ ಕರ್ಮಗಳನ್ನ, ಜವಾಬ್ದಾರಿಗಳನ್ನ ಮುಂದಿನ ಜನ್ಮದಲ್ಲಿ ಈಡೇರಿಸಿಕೊಳ್ಳುತ್ತದೆ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ, ಈ 3 ನಕ್ಷತ್ರಗಳು ಮೀನರಾಶಿಯಲ್ಲಿ ಕಾಣಬಹುದು. ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವವನ್ನ ಬದಲಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದ ಮೀನರಾಶಿಯಲ್ಲಿ ಕಾಣಬಹುದು. ಈ ನಕ್ಷತ್ರದ ಅಧಿಪತಿ ಗುರುಗ್ರಹ. ಗುರು ಎಂದರೆ ಜ್ಞಾನ, ಶಿಕ್ಷಣ, ಆಧ್ಯಾತ್ಮಿಕ ಕಾರ್ಯಗಳನ್ನ
ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಜ್ಞಾನವನ್ನ ಹಂಚುವಂತಹ ಪ್ರಕ್ರಿಯೆಯಲ್ಲಿ ಅಪೂರ್ಣ ಸೇವೆಯನ್ನ ಮಾಡಿರೋದ್ರಿಂದ ಈ ಜನ್ಮದಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಬೋಧನೆಗಳನ್ನ, ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತಹ ಜ್ಞಾನವನ್ನ ಹಂಚಲು ಈ ಜನ್ಮದಲ್ಲಿ ಹಾಗೂ ಈ ನಕ್ಷತ್ರದಲ್ಲಿ ಜನಿಸಿರ್ತೀರಾ. ಎರಡನೆಯದಾಗಿ ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರು ಹಿಂದಿನ ಜನ್ಮದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿರ್ತೀರಾ. ಆದರೆ ಅದರ ಸಂಪೂರ್ಣ ಲಾಭ ಸನ್ಮಾನ ಪಡೆಯುವಂತಹ ಸಮಯದಲ್ಲಿ ನಿಮ್ಮ ಮೃತ್ಯುವಾದಂತಹ ಕಾರಣ ಇಂದಿನ ಜನ್ಮದ ಪುಣ್ಯದ ಒಂದು ಫಲವಾಗಿ ಲಾಭವನ್ನು ಪಡೆಯಲು ಈ ನಕ್ಷತ್ರದಲ್ಲಿ ಜನಿಸಿರ್ತೀರಾ. ಆದ್ದರಿಂದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಲ್ಲಿ ಹೋದ್ರೂ ಗೌರವ ಸನ್ಮಾನಗಳು ಸಿಗುತ್ತದೆ. ಸ್ವಯಂ ಸಂತೋಷವಾಗಿರ್ತಾರೆ, ಪ್ರಸನ್ನ ಚಿತ್ತರಾಗಿರ್ತಾರೆ, ಬೇರೆಯವರನ್ನ ಸಂತೋಷವಾಗಿ ಇಟ್ಕೊಳ್ಳಲು ಪ್ರಯತ್ನ ಪಡ್ತಾರೆ. ನಿಮಗೆ 24 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತಾ ಹೋಗುತ್ತದೆ. ನೀವು ವಿದೇಶಿ ಸಂಪ್ರದಾಯಗಳಿಂದ ಪ್ರಭಾವಿತರಾಗ್ತೀರಾ. ನಿಮಗೆ ಓದು ಬರಹ, ಬೇರೆಯವರಿಗೆ ಶಿಕ್ಷಣ ಹಂಚುವುದು ಎಂದರೆ ಬಹಳ ಪ್ರೀತಿ ಇರುತ್ತೆ, ಇಷ್ಟಪಡ್ತೀರಾ. ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರ ಜೊತೆ ಸ್ನೇಹವನ್ನು ಬೆಳೆಸ್ತೀರಾ. ನಿಮ್ಮ ಸೀನಿಯರ್ಸ್ ಜೊತೆ ಸ್ನೇಹವನ್ನ ಬೆಳೆಸ್ತೀರಾ. ಮೂರನೆಯ ಹಾಗೂ ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದವರು ಹೊಸ ಹೊಸ ವಿಚಾರಗಳನ್ನು ಕಲಿಯುವಲ್ಲಿ ಉತ್ಸಾಹಭರಿತರಾಗಿರ್ತಾರೆ. ತುಂಬಾ ಹಂಬಲ್ ಮತ್ತು ಡೌನ್ ಟು ಅರ್ತ್ ಆಗಿರ್ತಾರೆ. ಸ್ನೇಹಿತರಿಂದ ಬಹಳ ಲಾಭವಾಗುತ್ತದೆ. ನಿಮ್ಮ ಮುಂದಿನ ಜನ್ಮದಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹಳ ಅಡೆತಡೆಗಳನ್ನು ಎದುರಿಸಿ ಆ ಕಾರ್ಯಗಳನ್ನು ಪೂರ್ಣಗೊಳಿಸದ ಕಾರಣದಿಂದಾಗಿ ಈ ಜನ್ಮದಲ್ಲಿ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತೀರಾ. ನಕ್ಷತ್ರ ಯಾವುದೇ ಇರಲಿ, ನೀವು ಮೀನರಾಶಿಯಲ್ಲಿ ಜನಿಸಿದ್ದರೆ ಆಧ್ಯಾತ್ಮಿಕ ಸೇವೆ ಮಾಡಲು ದಾನ ಧರ್ಮ ಪ್ರೀತಿಯಿಂದ ವ್ಯವಹರಿಸುವುದು, ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಎಷ್ಟೇ ನಿಷ್ಠುರವಾಗಿ ಎಷ್ಟೇ ಕಠೋರವಾಗಿ ಮಾತನಾಡಿದ್ರೂ ವರ್ತಿಸಿದ್ರೂ ನೀವು ಬಹಳ ತಾಳ್ಮೆಯಿಂದ ಸೌಜನ್ಯದಿಂದ ಗೌರವಿಸ್ತೀರಾ. ಇದು ನಿಮ್ಮ ಮೂಲಗುಣ. ನೀವು ಸಂತೋಷವಾಗಿರ್ತೀರಾ. ನಿಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿರಲು ಬೇಕಾಗಿರುವಂತಹ ವಾತಾವರಣವನ್ನು ನಿರ್ಮಿಸುವ ಕಾರಣದಿಂದ ನೀವು ಮೀನರಾಶಿಯಲ್ಲಿ ಜನಿಸಿರ್ತೀರಾ. ಮೀನರಾಶಿಯಲ್ಲಿ ಜನಿಸಿರುವ ಮಹಿಳೆಯರಿಗೆ ಕೋಮಲವಾದ ಮನಸ್ಸಿರುತ್ತೆ. ಯಾರ ಮನಸ್ಸಿಗೂ ನೋವಾಗುವಂತೆ ಮಾತನಾಡುವುದಿಲ್ಲ. ಸೂಕ್ಷ್ಮವಾದ ಗುಣ ಸ್ವಭಾವವಿರುತ್ತದೆ. ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನ ದೊರೆಯುತ್ತದೆ. ಹಾಸ್ಯ ಪ್ರಜ್ಞೆ ವಿಶೇಷವಾಗಿರುತ್ತೆ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುವಂತಹ ಗುಣ ಇವರದ್ದು. ಸದಾಕಾಲ ಯಾವುದಾದ್ರೂ ಒಂದು ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತೀರಿ. ಎಲ್ಲಾ ರೀತಿಯ ಅನುಕೂಲಗಳನ್ನ ಇದ್ರೂ ಮನದಲ್ಲಿ ಚಿಂತೆಯೊಂದು ಇರುತ್ತೆ. ಶಾಂತಿ ಸ್ವಭಾವದವರಾದ್ರೂ ಕಟುವಾಗಿ ಮಾತನಾಡುವಿರಿ. ಈ ಜಾತಕದಲ್ಲಿ ಜನಿಸಿರುವಂತಹ ಪುರುಷರು ಜೀವನವನ್ನ ಪ್ರೀತಿಸ್ತಾರೆ. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬ ಅಭಿಲಾಷೆಯನ್ನ ಇವರಿಗಿರುತ್ತೆ. ಸೂಕ್ಷ್ಮವಾದ ಮನಸ್ಸಿನ ಕಾರಣ ಸಣ್ಣ ಪುಟ್ಟ ವಿವಾದವನ್ನು ಎದುರಿಸಿ ಆಧ್ಯಾತ್ಮಿಕ ಭಾವನೆ ವಿಶೇಷವಾಗಿರುತ್ತೆ. ಸಂಗೀತ, ನಾಟ್ಯದಂತಹ ಸಾಂಪ್ರದಾಯಿಕ ಕಲೆಗಳಲ್ಲಿ ಹೆಚ್ಚು ಆಸಕ್ತಿ ತೋರುವಿರಿ. ಕುಟುಂಬದ ಒಳಿತಿಗಾಗಿ ಯಾವುದೇ ತ್ಯಾಗವನ್ನ ಮಾಡುವಲ್ಲಿ ನೀವು ಮೊದಲಿರ್ತೀರಿ. ಕೋಪ ಬೇಗನೆ ಬಂದರೂ ಬಹುಕಾಲ ಉಳಿಯೋದು. ಹೆಚ್ಚಿನ ನಿರೀಕ್ಷೆ ಇದ್ದರೂ ಸುಮ್ಮನಾಗುವಿರಿ. ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ದೃಢವಾದ ಮನಸ್ಸಿರೋದಿಲ್ಲ. ಆದ್ದರಿಂದ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ನಿಧಾನಗತಿಯಲ್ಲಿ ಸಾಗುತ್ತದೆ. ಆದರೆ ಶುದ್ಧವಾದ ಮನಸ್ಸಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಅಸಾಧ್ಯವೆನಿಸೋದಿಲ್ಲ. ಉನ್ನತ ಮಟ್ಟದ ಜೀವನವನ್ನು ನಡೆಸಲು ಬಯಸುವಿರಿ. ವಿಲಾಸಿ ಜೀವನವನ್ನ ನಡೆಸಲು ಇಷ್ಟಪಡುವಿರಿ. ಇವರ ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಕೂಡಿರುತ್ತೆ. ಮೀನರಾಶಿಯವರು ಜ್ಯೋತಿಷ್ಯ ಚಕ್ರದ 12ನೇ ರಾಶಿ. ಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟೋ ರಹಸ್ಯಗಳಿವೆ, ಅದೆಷ್ಟೋ ಕರಾಳ ಸತ್ಯಗಳಿವೆ. ನೀವು ಮೀನರಾಶಿಯವರಾಗಿದೆ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ, ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳ್ನಗುವ ಮುಖವಾಡದ ಧರಿಸುವಂತಹ ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಕೊಂಡಿರುವಂತಹ ವ್ಯಕ್ತಿಗಳೇ ಮೀನರಾಶಿ. ಆತ್ಮೀಯ ಬಂಧುಗಳೇ, ಇಂದಿನ ನಮ್ಮ ಪಯಣ ಜ್ಯೋತಿಷ್ಯ ಲೋಕದ ಅತ್ಯಂತ ಸಂವೇದನಾಶೀಲ ಮತ್ತು ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ರಾಶಿಯಾದ ಮೀನರಾಶಿಯವರ ಬಗ್ಗೆ. ರಾಶಿಚಕ್ರದ 12ನೇ ಮತ್ತು ಅಂತಿಮ ರಾಶಿಯಾದ ಮೀನರಾಶಿ ತನ್ನೊಳಗೆ ಉಳಿದ 11 ರಾಶಿಗಳ ಗುಣಗಳ ತುಣುಕನ್ನ ಇಟ್ಟುಕೊಂಡಿದೆ. ಇದೇ ಕಾರಣಕ್ಕೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಮೀನರಾಶಿಯ ಚಿಹ್ನೆಯನ್ನ ಗಮನಿಸಿದ್ದೀರಾ? 2 ಮೀನುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುತ್ತವೆ. ಇದು ಕೇವಲ ಒಂದು ಚಿತ್ರವಲ್ಲ, ಅದು ಮೀನರಾಶಿಯವರ ಸಂಪೂರ್ಣ ಜೀವನದ ಸಾರಾಂಶ. ಒಂದು ಮೀನು ವಾಸ್ತವದ ಕಡೆಗೆ ಈಜಿದ್ರೆ ಮತ್ತೊಂದು ಕನಸಿನ ಲೋಕದ ಕಡೆಗೆ ಈಜುತ್ತದೆ. ಈ ನಿರಂತರ ಸಂಘರ್ಷವೇ ಅವರ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಈ ರಾಶಿಯ ಅಧಿಪತಿ ಜ್ಞಾನ, ವಿಸ್ತಾರ ಮತ್ತು ಅದೃಷ್ಟದ ಕಾರಕನಾದ ಗುರು ಬೃಹಸ್ಪತಿ. ಹಾಗಾಗಿಯೇ ಮೀನರಾಶಿಯವರಿಗೆ ಅಪಾರವಾದ ಜ್ಞಾನ ಮತ್ತು ಸಹಜವಾದ ತಿಳುವಳಿಕೆ ಇರುತ್ತೆ.
ಇವರ ತತ್ವ ಜಲತತ್ವ, ನೀರಿನಂತೆ ಇವರು ಯಾವುದೇ ಪಾತ್ರೆಗೆ ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಬಲ್ಲರು. ಆದರೆ ನೀರಿನಂತೆ ಇವರು ಆಳ ಮತ್ತು ನಿಗೂಢ ಕೂಡ. ಮೀನರಾಶಿಯವರನ್ನ ನೀವು ಮೊದಲ ಬಾರಿಗೆ ಭೇಟಿಯಾದಾಗ ಅವರ ಕಣ್ಣುಗಳನ್ನ ಗಮನಿಸಿ. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಆಳ ಮತ್ತು ಸಹಾನುಭೂತಿ ಕಾಣುತ್ತದೆ. ಇವರು ಈ ಭೂಮಿಯ ಮೇಲಿನ ಅತ್ಯಂತ ಸಹಾನುಭೂತಿಯುಳ್ಳ ಜೀವಿಗಳು. ಬೇರೆಯವರ ನೋವನ್ನ ತಮ್ಮ ನೋವಿನಂತೆ ಭಾವಿಸುವ ಅಪರೂಪದ ಗುಣ ಇವರದ್ದು. ನಿಮ್ಮ ಕಷ್ಟವನ್ನ ಕೇಳಲು ಇವರಿಗಿಂತ ಉತ್ತಮ ಸ್ನೇಹಿತ ಇರಲಾರ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಹಾಯಕ್ಕೆ ಧಾವಿಸ್ತಾರೆ. ಇನ್ನು ಪ್ರಾಣಿ ಪಕ್ಷಿಗಳೆಂದ್ರೆ ಇವರಿಗೆ ಎಲ್ಲಿಲ್ಲದ ಪ್ರೀತಿ. ಇವರ ಈ ಗುಣವೇ ಇವರ ದೊಡ್ಡ ಶಕ್ತಿ. ಮೀನರಾಶಿಯವರ ಮನಸ್ಸು ಒಂದು ಕ್ಯಾನ್ವಾಸ್ ಇದ್ದಂತೆ. ಅಲ್ಲಿ ಬಣ್ಣ ಬಣ್ಣದ ಕನಸುಗಳು, ಅದ್ಭುತ ಕಲ್ಪನೆಗಳು ಸದಾ ಇರುತ್ತೆ. ಸಂಗೀತ, ಚಿತ್ರಕಲೆ, ಸಾಹಿತ್ಯ, ನಟನೆ, ಕವಿತೆ, ಹೀಗೆ ಕಲೆಯ ಯಾವುದೇ ಪ್ರಕಾರದಲ್ಲಿ ಇವರು ಮಿಂಚಬಲ್ಲರು. ಇವರ ಸೃಷ್ಟಿಗಳು ಕೇವಲ ಮನೋರಂಜನೆ ನೀಡುವುದಿಲ್ಲ, ಅವುಗಳಲ್ಲಿ ಒಂದು ಆಳವಾದ ಭಾವನೆ ಮತ್ತು ಸಂದೇಶ ಅಡಗಿರುತ್ತೆ. ವಾಸ್ತವ ಪ್ರಪಂಚದ ಕಠೋರತೆಯಿಂದ ತಪ್ಪಿಸಿಕೊಳ್ಳಲು ಇವರು ತಮ್ಮದೇ ಆದ ಒಂದು ಸುಂದರ ಜಗತ್ತನ್ನ ಸೃಷ್ಟಿಸಿಕೊಳ್ಳುತ್ತಾರೆ. ಮೀನರಾಶಿಯವರಿಗೆ ಟರ್ಕಿಗಿಂತ ಹೆಚ್ಚಾಗಿ ತಮ್ಮ ಮನಸ್ಸಿನ ಮಾತು ಅಥವಾ ಸಿಕ್ಸ್ತ್ ಸೆನ್ಸ್ ಮೇಲೆ ಹೆಚ್ಚು ನಂಬಿಕೆ. ಮುಂದೆ ಏನಾಗಬಹುದು ಎಂಬುದನ್ನು ಊಹಿಸುವ ಜನರು ನಿಜವಾದ ಉದ್ದೇಶವನ್ನು ಗ್ರಹಿಸುವ ಸಹಜವಾದ ಶಕ್ತಿ ಇವರಲ್ಲಿದೆ. ನನಗೆ ಮೊದಲೇ ಅನಿಸಿತ್ತು ಎಂಬ ಮಾತು ಇವರು ಹೆಚ್ಚಾಗಿ ಬಳಸ್ತಾರೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಿಜವಾಗಿರುತ್ತೆ. ಅಂತ ಪ್ರಜ್ಞೆಯ ಆಧ್ಯಾತ್ಮಿಕ ಪಯಣದಲ್ಲಿ ಇವರನ್ನ ಮುನ್ನಡೆಸುವ ದಿಕ್ಸೂಚಿ. ಇವರು ಅತ್ಯಂತ ನಿಸ್ವಾರ್ಥಿಗಳು. ತಮಗಿಂತ ಹೆಚ್ಚಾಗಿ ಬೇರೆಯವರ ಬಗ್ಗೆ ಯೋಚಿಸ್ತಾರೆ. ಸ್ನೇಹಿತರಿಗಾಗಿ, ಕುಟುಂಬಕ್ಕಾಗಿ ಏನ್ ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಿರ್ತಾರೆ. ಹಣ, ಅಧಿಕಾರಕ್ಕಿಂತ ಇವರಿಗೆ ಸಂಬಂಧಗಳು ಮತ್ತು ಭಾವನೆಗಳೇ ಮುಖ್ಯ. ಇವರ ಸ್ನೇಹ ಸಿಕ್ಕರೆ ನೀವು ಅದೃಷ್ಟವಂತರು. ನೀರಿನಂತೆ ಇವರು ಅತ್ಯಂತ ಫ್ಲೆಕ್ಸಿಬಲ್. ಬದಲಾವಣೆಗಳಿಗೆ ಇವರು ಹೆದರೋದಿಲ್ಲ. ಯಾಕಂದ್ರೆ ಯಾವುದೇ ಹೊಸ ಪರಿಸರಕ್ಕೆ, ಹೊಸ ಜನರಿಗೆ ಸುಲಭವಾಗಿ ಹೊಂದಿಕೊಳ್ತಾರೆ. ಹಠಮಾರಿತನ ಇವರಲ್ಲಿ ಕಡಿಮೆ. ಹೋಗ್ಲಿ ಬಿಡು ಎನ್ನುವ ಮನೋಭಾವದಿಂದ ಅನೇಕ ಸಂಘರ್ಷಗಳನ್ನು ತಪ್ಪಿಸ್ಕೊಳ್ತಾರೆ. ಆದರೆ ಇಷ್ಟೆಲ್ಲಾ ಒಳ್ಳೆಯ ಗುಣಗಳನ್ನು ಹೊಂದಿರುವ ಮೀನರಾಶಿಯವರ ಜೀವನ ಹೂವಿನ ಹಾದಿಯಾಗಿರೋದಿಲ್ಲ. ಇಲ್ಲಿಯೇ ಒಂದು ದೊಡ್ಡ ತಿರುವು ಇದೆ. ಇವರ ಈ ಗುಣಗಳೇ ಅವರಿಗೆ ಶಾಪವಾಗಬಲ್ಲದು. ಇಲ್ಲಿಯವರೆಗೆ ನಾವು ನಾಣ್ಯದ ಒಂದು ಮುಖವನ್ನು ನೋಡಿದೆವು. ಈಗ ಬರುತ್ತದೆ ನೋಡಿ ಮೀನರಾಶಿಯವರ ಜೀವನದ ಅತಿ ದೊಡ್ಡ ಸವಾಲು. ಆ ಎರಡೂ ಮೀನುಗಳ ಸಂಘರ್ಷ. ಕನಸಿನ ಜಗತ್ತಿನಲ್ಲಿ ಬದುಕುವುದು ಸುಂದರ, ಆದರೆ ವಾಸ್ತವದ ಜವಾಬ್ದಾರಿಗಳು, ಸಮಸ್ಯೆಗಳು ಎದುರಾದಾಗ ಮೀನರಾಶಿಯವರು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಸಮಸ್ಯೆಗಳನ್ನು ನೇರವಾಗಿ ಎದುರಿಸುವ ಬದಲು ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗ್ತಾರೆ. ಅದು ಕೆಲವೊಮ್ಮೆ ಅವರನ್ನ ಬೇಜವಾಬ್ದಾರರಂತೆ ಬಿಂಬಿಸಬಹುದು. ಟಿವಿ, ಸಿನಿಮಾ, ಪುಸ್ತಕಗಳು ಅಥವಾ ಕೆಟ್ಟ ಚಟಗಳ ಮೊರೆ ಹೋಗುವ ಮೂಲಕ ಅವರು ಕಠಿಣ ಸತ್ಯಗಳಿಂದ ದೂರ ಓಡುತ್ತಾರೆ. ಅವರ ಅತಿಯಾದ ಸಹಾನುಭೂತಿಯೇ ಅವರಿಗೆ ಮುಳುವಾಗುತ್ತೆ. ಅವರು ಎಲ್ಲರ ನೋವನ್ನ ತಮ್ಮೊಳಗೆ ಹೀರಿಕೊಂಡು ತಮ್ಮ ಮನಸ್ಸಿನ ಶಾಂತಿಯನ್ನ ತೆಗೆದುಕೊಳ್ತಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂದು ತಿಳಿಯದೆ ಎಲ್ಲರನ್ನ ನಂಬಿ ಬಿಡ್ತಾರೆ. ಇದರಿಂದ ಇವರು ಸುಲಭವಾಗಿ ಮೋಸ ಹೋಗ್ತಾರೆ ಮತ್ತು ಭಾವನಾತ್ಮಕವಾಗಿ ಘಾಸಿ ಆಗ್ತಾರೆ. ಇವರ ಕರುಣೆಯೇ ಇವರಿಗೆ ಶಾಪವಾಗುವುದುಂಟು. ಬೇರೆಯವರ ನೋವಿಗೆ ಸ್ಪಂದಿಸುವ ಭರದಲ್ಲಿ ಆ ನಕಾರಾತ್ಮಕತೆಯನ್ನ ತಾವೇ ಹೀರಿಕೊಂಡಿರುತ್ತಾರೆ. ಚಿಕ್ಕ ಪುಟ್ಟ ವಿಷಯಗಳಿಗೂ ಇವರ ಮನಸ್ಸಿಗೆ ಬಹಳ ಬೇಗ ನೋವಾಗುತ್ತೆ. ಭಾವನೆಗಳ ಅಲೆಯಲ್ಲಿ ಸಿಲುಕಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಒದ್ದಾಡ್ತಾರೆ. ಯಾವುದು ಸರಿ, ಯಾವುದು ತಪ್ಪು, ಲೌಕಿಕವೋ ಆಧ್ಯಾತ್ಮಿಕವೋ, ಈ ದ್ವಂದ್ವ ಮನಸ್ಥಿತಿಯಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇವರು ಬಹಳ ಸಮಯ ತೆಗೆದುಕೊಳ್ತಾರೆ. ಎಲ್ಲರನ್ನ ಖುಷಿಯಾಗಿಡುವ ಪ್ರಯತ್ನದಲ್ಲಿ ತಮ್ಮ ಇಷ್ಟವನ್ನೇ ಮರೆತು ಬಿಡ್ತಾರೆ. ಇದರಿಂದಾಗಿ ಅನೇಕ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಜನರ ಮಾತನ್ನ ಇವರು ಬೇಗ ನಂಬಿಬಿಡ್ತಾರೆ. ಪ್ರಪಂಚದ ಎಲ್ಲರೂ ತಮ್ಮಂತೆ ಒಳ್ಳೆಯವರು ಎಂದು ಭಾವಿಸ್ತಾರೆ. ಇದರಿಂದಾಗಿಯೇ ಮೋಸ ಹೋಗ್ತಾರೆ. ಸ್ವಾರ್ಥಿಗಳು ಇವರನ್ನ ಬಳಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚು. ಇವರ ಕರುಣೆಯನ್ನ ಜನ ದೌರ್ಬಲ್ಯವೆಂದು ಭಾವಿಸಬಹುದು. ಹಾಗಾದ್ರೆ ಇಂತಹ ಸಂಕೀರ್ಣ ವ್ಯಕ್ತಿತ್ವದ ಮೀನರಾಶಿಯವರು ಪ್ರೀತಿಯಲ್ಲಿ ಬಿದ್ದಾಗ ಹೇಗಿರ್ತಾರೆ ಎಂದು ನೋಡೋದಾದ್ರೆ, ಮೀನರಾಶಿಯವರ ಪ್ರೀತಿ ಒಂದು ಸುಂದರವಾದ ಕಾವ್ಯದಂತೆ. ಇವರು ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ಅರ್ಪಿಸಿಕೊಳ್ತಾರೆ. ಇವರಿಗೆ ಪ್ರೀತಿ ಅಂದ್ರೆ ಕೇವಲ ಡೇಟಿಂಗ್ ಅಥವಾ ಸಮಯ ಕಳೆಯುವುದಲ್ಲ, ಅದೊಂದು ಆತ್ಮಗಳ ಮಿಲನ ಮತ್ತು ತಮ್ಮ ಸಂಗಾತಿಯಿಂದ ಆತ್ಮ ಸಂಗಾತಿಯನ್ನ ಹುಡುಕ್ತಾರೆ. ಇವರು ಜಗತ್ತಿನ ಅತ್ಯಂತ ಉತ್ತಮ ಪ್ರೇಮಿಗಳು. ಸಣ್ಣ ಸಣ್ಣ ಸರ್ಪ್ರೈಸ್ ಕೊಡುವುದು, ಪ್ರೀತಿಯಿಂದ ಮಾತನಾಡುವುದು, ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡುವುದರಲ್ಲಿ ಇವರು ಎತ್ತಿದ ಕೈ. ಆದರೆ ಇಲ್ಲಿ ಒಂದು ಸವಾಲು ಇದೆ. ಇವರು ತಮ್ಮ ಸಂಗಾತಿಯನ್ನು ತುಂಬಾ ಇಷ್ಟಪಡ್ತಾರೆ, ಆದರೆ ಸಂಗಾತಿಯಲ್ಲಿ ಯಾವುದೇ ತಪ್ಪುಗಳೇ ಇಲ್ಲ ಎಂದು ಭಾವಿಸಿ ಬಿಡ್ತಾರೆ. ನಂತರ ವಾಸ್ತವದಲ್ಲಿ ಸಂಗಾತಿಯ ತಪ್ಪುಗಳು ಕಂಡಾಗ ಇವರ ಹೃದಯ ಗಾಜಿನಂತೆ ಪುಡಿ ಪುಡಿಯಾಗುತ್ತೆ. ಇವರ ಕನಸಿನ ಕೋಟೆ ನುಚ್ಚುನೂರಾಗಿ ಹೋಗುತ್ತೆ. ಸಂಬಂಧಗಳಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಭಾವನಾತ್ಮಕ ಬೆಂಬಲವನ್ನು ಬಯಸ್ತಾರೆ. ಕರ್ಕಾಟಕ, ವೃಶ್ಚಿಕ ಮತ್ತು ವೃಷಭ ರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಉತ್ತಮವಾಗಿರುತ್ತೆ. ಮೀನರಾಶಿಯವರೇ ಕೇಳಿಸಿಕೊಳ್ಳಿ, ಪ್ರೀತಿಯಲ್ಲಿ ಬೀಳುವುದು ತಪ್ಪಲ್ಲ, ಆದರೆ ನಿಮ್ಮನ್ನ ನೀವು ಮರೆಯುವಷ್ಟು ತಪ್ಪು ಪ್ರೀತಿಸಿ. ಆದರೆ ವಾಸ್ತವದ
ನೆಲಗಟ್ಟಿನ ಮೇಲೆ ನಿಂತು ಪ್ರೀತಿಸಿ. ನಿಮ್ಮ ಭಾವನೆಗಳಿಗೆ ಒಂದು ಗಡಿ ನಿರ್ಮಿಸಿಕೊಳ್ಳೋದು ಕಲಿಯಿರಿ. ಮೀನರಾಶಿಯವರು ಹಣದ ಹಿಂದೆ ಓಡುವ ಜಯಮಾನದವರಲ್ಲ. ಅವರಿಗೆ ತಾವು ಮಾಡುವಂತಹ ಕೆಲಸದ ತೃಪ್ತಿ ಮತ್ತು ಅರ್ಥ ಸಿಗಬೇಕು. ಕೇವಲ ಸಂಬಳಕ್ಕಾಗಿ ಇಷ್ಟವಿಲ್ಲದ ಕೆಲಸವನ್ನ ಮಾಡಲು ಇವರಿಂದ ಸಾಧ್ಯವಿಲ್ಲ. ಸೃಜನಶೀಲ ಕ್ಷೇತ್ರಗಳಾದ ಬರಹಗಾರ, ಸಂಗೀತಗಾರ, ಚಿತ್ರಕಲಾವಿದ, ನೃತ್ಯಪಟು, ಫ್ಯಾಷನ್ ಡಿಸೈನರ್, ಛಾಯಾಗ್ರಾಹಕ, ಹೀಗೆ ಇವರ ಕಲ್ಪನಾ ಶಕ್ತಿಗೆ ಅವಕಾಶವಿರುವ ಯಾವುದೇ ಕ್ಷೇತ್ರವಾದರೂ ಸರಿ. ಸೇವಾ ಕ್ಷೇತ್ರಗಳಾದ ವೈದ್ಯರು, ನರ್ಸ್, ಮನೋವೈದ್ಯರು, ಸಲಹೆಗಾರರು, ಶಿಕ್ಷಕರು, ಸಮಾಜ ಸೇವಕರು, ಇವರ ಸಹಾನುಭೂತಿಯ ಗುಣ ಇಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಣದ ವಿಷಯದಲ್ಲಿ ಮೀನರಾಶಿಯವರು ಸ್ವಲ್ಪ ದುರ್ಬಲರು. ಹಣ ಗಳಿಸೋದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡೋದ್ರಲ್ಲಿ ಇವರು ಮುಂದು. ತಮ್ಮ ಅಗತ್ಯಕ್ಕಿಂತ ಹೆಚ್ಚು ಬೇರೆಯವರಿಗೆ ಸಹಾಯ ಮಾಡುವಲು ಹೋಗಿ ತಮ್ಮ ಜೇಬು ಖಾಲಿ ಮಾಡಿಕೊಳ್ತಾರೆ. ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹ ಇರೋದಿಲ್ಲ. ಹಾಗಾಗಿ ಹಣಕಾಸಿನ ಶಿಸ್ತನ್ನ ಕಲಿಯುವುದು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಇವರಿಗೆ ಬಹಳ ಮುಖ್ಯವಾದ ಪಾಠ. ಮೀನರಾಶಿಯವರ ಆರೋಗ್ಯ ಮನಸ್ಥಿತಿಯ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತೆ. ಮನಸ್ಸು ಖುಷಿಯಾಗಿದ್ರೆ ದೇಹವು ಆರೋಗ್ಯವಾಗಿರುತ್ತೆ. ಮನಸ್ಸಿಗೆ ನೋವಾದ್ರೆ ಅದರ ಪರಿಣಾಮ ತಕ್ಷಣ ದೇಹದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಇವರು ಅತಿಯಾಗಿ ಯೋಚಿಸೋದ್ರಿಂದ ಮತ್ತು ಬೇರೆಯವರ ಭಾವನೆಗಳನ್ನು ಹೀರಿಕೊಳ್ಳೋದ್ರಿಂದ ಒತ್ತಡ, ಆತಂಕ ಮತ್ತು ಖಿನ್ನತೆಗೆ ಸುಲಭವಾಗಿ ಒಳಗಾಗ್ತಾರೆ. ಮೀನರಾಶಿ ರಾಶಿಚಕ್ರದ ಕೊನೆಯ ಮೆಟ್ಟಿಲು. ಇದು ಕೇವಲ ಅಂತ್ಯವಲ್ಲ, ಇದು ಒಂದು ಪರಿಪೂರ್ಣತೆ, ಮೋಕ್ಷದ ದ್ವಾರ. ಹಾಗಾಗಿಯೇ ಪ್ರತಿಯೊಬ್ಬ ಮೀನರಾಶಿಯವರ ಜೀವನದ ಗುರಿ ಆಳದಲ್ಲಿ ಆಧ್ಯಾತ್ಮಿಕವಾಗಿರುತ್ತೆ. ಲೌಕಿಕ ಜಗತ್ತಿನ ಸುಖ, ದುಃಖ, ನೋವು, ನಲಿವು ಎಲ್ಲವನ್ನ ಅನುಭವಿಸಿ ಅದಾಚರಾಗಿನ ಸತ್ಯವನ್ನ ಹುಡುಕುವಂತಹ ಆತುರ ಇವರಲ್ಲಿ ಸಹಜವಾಗಿ ಬೆಳೆಯುತ್ತೆ. ಇವರ ಜೀವನದ ದೊಡ್ಡ ಸವಾಲೇ ಆ ಎರಡು ಮೀನುಗಳ ನಡುವೆ ಸಮತೋಲನವನ್ನ ಕಂಡುಕೊಳ್ಳುವುದು. ಅಂದ್ರೆ ಕನಸಿನ ಜಗತ್ತಿನಲ್ಲಿ ವಿಹರಿಸುತ್ತಲೇ ವಾಸ್ತವದ ಜವಾಬ್ದಾರಿಗಳನ್ನು ನಿಭಾಯಿಸುವುದು. ಆಧ್ಯಾತ್ಮಿಕ ಚಿಂತನೆಗಳನ್ನ ಇಟ್ಕೊಂಡೇ ಲೌಕಿಕ ಬದುಕನ್ನ ಯಶಸ್ವಿಯಾಗಿ ನಡೆಸುವುದು. ಧ್ಯಾನ, ಯೋಗ, ಪ್ರಕೃತಿಯೊಂದಿಗಿನ ಸಂಪರ್ಕ ಮತ್ತು ನಿಸ್ವಾರ್ಥ ಸೇವೆ ಇವರನ್ನ ಈ ಸಮತೋಲನವನ್ನ ಕಂಡುಕೊಳ್ಳಲು ಸಹಾಯ ಮಾಡುತ್ತೆ. ಯಾವಾಗ ಅವರು ತಮ್ಮ ಅಂತಃಪ್ರಜ್ಞೆಯನ್ನ ನಂಬಿ ತಮ್ಮ ಕರುಣೆಯನ್ನ ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ತಾರೋ ಆಗ ಅವರು ಕೇವಲ ವ್ಯಕ್ತಿಗಳಾಗಿ ಉಳಿಯೋದಿಲ್ಲ, ಒಂದು ಶಕ್ತಿಯಾಗಿ ರೂಪುಗೊಳ್ತಾರೆ. ಅವರ ಜೀವನದ ಉದ್ದೇಶವೇ ಜಗತ್ತಿಗೆ ಪ್ರೀತಿ, ಕರುಣೆ ಮತ್ತು ಸೌಂದರ್ಯದ ಪಾಠವನ್ನ ಕಲಿಸೋದು. ಹಾಗಾದ್ರೆ ಈ ಅದ್ಭುತ ವ್ಯಕ್ತಿಗಳು ತಮ್ಮ ಜೀವನವನ್ನ ಇನ್ನಷ್ಟು ಸುಂದರವಾಗಿಸಿಕೊಳ್ಳಲು ಏನು ಮಾಡಬೇಕು? ಎಲ್ಲರಿಗೂ ಸಹಾಯ ಮಾಡೋದು ಒಳ್ಳೆಯದು. ಆದರೆ ಇಲ್ಲ ಎಂದು ಹೇಳೋದನ್ನ ಕಲಿಯಿರಿ. ನಿಮ್ಮ ಶಕ್ತಿ ಮತ್ತು ಸಮಯವನ್ನ ನಿಮಗಾಗಿ ಉಳಿಸ್ಕೊಳ್ಳಿ. ಎಲ್ಲರ ನೋವನ್ನ ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಬೇಡಿ. ನಿಮ್ಮ ಕನಸನ್ನ ಕಾಣುವುದು ಒಳ್ಳೆಯದೇ, ಆದರೆ ನಿಮ್ಮ ಪಾದಗಳು ನೆಲದ ಮೇಲೆ ಗಟ್ಟಿಯಾಗಿರಲಿ. ಪ್ರತಿದಿನ ಜವಾಬ್ದಾರಿಗಳಿಗೆ ಸ್ವಲ್ಪ ಸಮಯ ನೀಡಿ. ಬಜೆಟ್ ಮಾಡುವುದು, ಮನೆ ಸ್ವಚ್ಛಗೊಳಿಸುವುದು, ವ್ಯಾಯಾಮ ಮಾಡುವುದಂತಹ ಸಣ್ಣ ಪುಟ್ಟ ಕೆಲಸಗಳು ನಿಮ್ಮನ್ನ ವಾಸ್ತವದಲ್ಲಿ ಇಡುತ್ತೆ. 6ನೇ ಇಂದ್ರಿಯ ತುಂಬಾ ಶಕ್ತಿಯುತವಾಗಿರುತ್ತದೆ. ಅದು ನಿಮಗೆ ದಾರಿ ತೋರುತ್ತದೆ. ಆದರೆ ಕುರುಡರಾಗಿ ನಂಬಬೇಡಿ. ನಿಮ್ಮ ಅಂತಃಪ್ರಜ್ಞೆಯ ಮಾತನ್ನ ಕೇಳಿ, ಆದರೆ ತರ್ಕ ಮತ್ತು ವಾಸ್ತವಾಂಶಗಳೊಂದಿಗೆ ಅದನ್ನ ಪರಿಶೀಲಿಸಿ. ನಿಮ್ಮ ಮೃದು ಸ್ವಭಾವವನ್ನ ದುರುಪಯೋಗಪಡಿಸಿಕೊಳ್ಳುವ ಜನರಿಂದ ದೂರವಿರಿ. ನಿಮ್ಮನ್ನ ಪ್ರೀತಿಸಿ ಗೌರವಿಸುವ ಮತ್ತು ನಿಮ್ಮ ಬೆಳವಣಿಗೆಯನ್ನ ಬಯಸುವಂತಹ ಜನರೊಂದಿಗೆ ಸಮಯ ಕಳೆಯಿರಿ. ರಾಶಿ ಚಕ್ರವು ಮೇಷದಿಂದ ಪ್ರಾರಂಭವಾಗಿ ಜಗತ್ತಿನ ಎಲ್ಲಾ ಪಾಠಗಳನ್ನ ಕಲಿತು ಅಂತಿಮವಾಗಿ ಮೀನರಾಶಿಯಲ್ಲಿ ಲೀನವಾಗುತ್ತೆ. ಹಾಗಾಗಿಯೇ ಮೀನರಾಶಿಯವರು ಹಳೆಯ ಆತ್ಮಗಳು. ಇವರು ಕರುಣೆ, ಕ್ಷೇಮ ಮತ್ತು ನಿಸ್ವಾರ್ಥ ಪ್ರೀತಿಯ ನಿಜವಾದ ಅರ್ಥವನ್ನ ಜಗತ್ತಿಗೆ ಕಲಿಸಲು ಬಂದವರು. ಹೌದು, ಇವರು ಕನಸುಗಾರರು. ಆದರೆ ನೆನಪಿಡಿ, ಕನಸು ಕಾಣುವವರು ಮಾತ್ರವೇ ಜಗತ್ತನ್ನ ಬದಲಾಯಿಸಲು ಸಾಧ್ಯ. ಇವರ ಭಾವನಾತ್ಮಕ ಆಳವೇ ಇವರ ದೊಡ್ಡ ಶಕ್ತಿ. ಮೀನರಾಶಿಯವರೇ, ನೀವು ದುರ್ಬಲರಲ್ಲ. ನೀವು ನೀರಿನಂತೆ. ನೀರು ಮೃದುವಾಗಿ ಕಾಣಬಹುದು, ಆದರೆ ಅದಕ್ಕೆ ಕಲ್ಲನ್ನ ಸೀಳುವ ಶಕ್ತಿ ಇದೆ. ನಿಮ್ಮ ಕರುಣೆ ಮತ್ತು ಸೃಜನಶೀಲತೆಯೇ ನಿಮ್ಮ ಆಯುಧ. ನಿಮ್ಮ ಕನಸಿನ ಲೋಕ ಮತ್ತು ಈ ವಾಸ್ತವದ ಜಗತ್ತಿನ ನಡುವೆ ಒಂದು ಸುಂದರ ಸೇತುವೆಯನ್ನು ನಿರ್ಮಿಸಿ, ಆಗ ನಿಮ್ಮ ಜೀವನವು ಒಂದು ಅದ್ಭುತ ಕಾವ್ಯವಾಗುತ್ತದೆ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.